ಇವರ ಶ್ರಮಜೀವಿಗಳು. ಹಾಂ ಇಲ್ಲಿ ಹಿರಿಯರು ಯಾರಿದ್ದಾರೆ ಇದೇನಕ್ಕೆ ತೆಗಿತಾ ಇರೋದು ಅಂತ ಹೇಳೋದಕ್ಕೆ? ಹೌದಾ? ನಾವು 18 ಕೋಮಿನ ಜನ ಈ ಮಹಾಗಣಪತಿಯ ಜಾತ್ರಾ ಮಹೋತ್ಸವಕ್ಕೆ ಇದನ್ನ ರಥ ನಿಲ್ಲಿಸೋದಕ್ಕೋಸ್ಕರ ತೆಗಿತಾ ಇದ್ದೀವಿ. ಇದು ಇತಿಹಾಸ ಪ್ರಸಿದ್ಧಿ ಗಣೇಶ. ಗೌರಿ ಹಬ್ಬದಿಂದ 3 ತಿಂಗಳಿಂದ ಇದನ್ನು 2 ತಿಂಗಳು ವಿಗ್ರಹ ತಯಾರು ಮಾಡಿ 1 ತಿಂಗಳ ಮೇಲೆ 3 ದಿವಸಕ್ಕೆ ಮಹಾಮಂಗಳಾರತಿ ನೆನ್ನೆ ಮುಗಿಸಿ ಇವತ್ತು ದೇವರಿಗೆ ಕೈ ಇಕ್ತೀವಿ. ಈ ವಾದ JCB ತಗ್ಸಲ್ಲ, ನಾವು ಕೈಯಾಗೆ ತೆಗಿಸ್ಬೇಕು. ಆ ರಥ ಇಲ್ಲಿಗೆ ಬರಬೇಕು. ರಥದ ಮೇಲೆ ನಿಂತು ಇದಕ್ಕೆ ಒಂದು ಕೋಮಿನ ಜನ ಬರ್ತಾರೆ, ಆ ದೇವ್ರು ತಂದು ಅದ್ರ ಮೇಲೆ ಕೊಂಡಿರ್ತಾರೆ. ಇದು ಆಗ ನಾವು ಎಲ್ಲ ಜನಾಂಗನೂ ಸೇರಿ ಮಹಾಮಂಗಳಾರತಿ ಮಾಡಿ ಚಂದ್ರಮಂಡಲ ಕಟ್ಟಿ ಎಲ್ಲ ಉತ್ಸವನೂ ತಾಳ ಮೇಳ ಧ್ವಜ ಸಮೇತ ಓಡ್ತಾ ಇರ್ತೀವಿ. ಆಗ ಜಾತ್ರೆ ಮುಗಿಸ್ತೀವಿ. ತಗ್ಸಲ್ಲ ನಾವು, ಅದು ಪದ್ಧತಿ, ಇಂದಿನ ಪದ್ಧತಿ ಖುಷಿಯಿಂದ ಅದು ಪದ್ಧತಿ. ನಾವು ಯಾವತ್ತೂ ಕೈಯಾಗೆ ತೆಗೆಸ್ಬೇಕು, ರಥ ತಂದು ನಿಲ್ಲಿಸ್ಬೇಕು, ಎಷ್ಟೇ ಶ್ರಮ ಆಗಲಿ. ಆಮೇಲೆ ತಿರ್ಗಾ ರಥ ತಂದು ನಿಲ್ಲಿಸಿದ್ಮೇಲೆ ನಾಳೆ ಬೆಳಗ್ಗೆ ಮುಚ್ಚಿಬಿಡ್ತೀವಿ. ಅದನ್ನು ಜನಕ್ಕೆ ತೊಂದರೆ ಆಗ್ತದೆ ರೋಡು. ಆಗ JCB ಒಳಗೆ ಮುಚ್ಚಿಸ್ಬಿಡ್ತೀವಿ. ನಾವು ಮುಚ್ಚಕ್ಕೆ ಬರೋಲ್ಲ, ನಮ್ಮ ಕೆಲಸ ಜಾಸ್ತಿ ಇರ್ತವೆ. ಆಗ ದೇವರು ತಗೊಂಡೋಗಿ ಅಲ್ಲಿ ಮಧ್ಯ ಇವತ್ತು ರಾತ್ರಿಗೆ ಮಧ್ಯ ಊರಿನಾಗ ನಿಲ್ಲಿಸ್ತೀವಿ. ಒಂದೇ ಬೀದಿ, ಕಾಮನ್ ಕಟ್ಟೆ ರಾಜ ಬೀದಿ. ಅದು ಇನ್ನೊಂದು ಕಡೆಗೂ ಹೋಗಂಗಿಲ್ಲ ದೇವರು. ಇನ್ನು ಯಾವುದು ಇದುವಾದು ಇಲ್ಲ. ಭಾನುವಾರ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಅಲ್ಲಿ ದನಿರ್ ಮಂದೆ ಅಂತ ಐತೆ, ಅಲ್ಲಿ ಹೋಗಿ ನಿಲ್ಲಿಸಿ ಇದನ್ನೆಲ್ಲ ಕಳಿಸ್ಕೊಂಡ್ಬಿಡ್ತೀವಿ. ಚಂದ್ರಮಂಡ ಎಲ್ಲ ಕಳಿಸಿ ದೇವ್ರು ಎಳ್ಕೊಂಡು ಹೋಗಿ ಅಲ್ಲಿ ವಿಸರ್ಜನೆ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂತೀವಿ. ಚಿಕ್ಕರಂಗಯ್ಯ. ಇದು ನಾನು 78ನೇ ಇಸ್ವಿ ಒಳಗೆ ಇಲ್ಲಿ ಬಂದವನು. ಇಲ್ಲಿನವರೆಗೂ ಅಷ್ಟು ಜಾತ್ರೆ ಮಾಡಿದ್ದೀನಿ, ಅಷ್ಟು ದೇವ್ರು ಮಾಡ್ತಿದ್ದೀನಿ. ಅವಾಗ ಸ್ವಲ್ಪ ಜನ ಕಮ್ಮಿ ಬರೋರು, ಈಗ ಜನ ಜಾಸ್ತಿ ಬರ್ತಾರೆ. ಯಾವತ್ತೂ ನಾವು ಅದೇ ಪದ್ಧತಿ ಒಂಚೂರು ಯಾವುದೋ ಬಿಡಲ್ಲ.
ಈಗ ಧ್ವಜ ಬರೋ ತಕ್ಕಳು ನಾವು ಏನು ಮಾಡಲ್ಲ. ಎರಡೇ ಮನೆಗೆ ಆರತಿ ಬರಬೇಕು, ಎಲ್ಲ ಬರಂಗಿಲ್ಲ. ಪದ್ಧತಿ ಅವಾಗಿಂದ ಪದ್ಧತಿ ಹಂಗೆ ನಡ್ಕೊಂಡ್ ಬಂದಿದ್ದೀವಿ ಸ್ವಾಮಿ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಕುಶಾಲ್ ಅಂತ. ನಾನು ಈ ಗ್ರಾಮಸ್ಥ ಗೂಳೂರವನು. ಈ ಒಂದು ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ರಥ ನಿಲ್ಸೋಕ್ಕೆ ತೋಡ್ತಿರೋಂಥ ಗುಂಡಿ ಆಗಿರ್ಬೋದು, ಇದೆಲ್ಲ 18 ಕೋಮಿನ ಜನಾಂಗದವರು ಸೇರಿ ತೋಡ್ತಾ ಇರೋದು. ಇಲ್ಲಿ ಏನು ಬಂದಿದ್ದಾರೆ ನೋಡಿ, ಇವರೆಲ್ಲ ಯುವಕರು, ಚಿರ ಯುವಕರು ಹಾಗೂ ಹಳಬ್ರು ಮತ್ತು ವಯಸ್ಕರು ಎಲ್ಲರೂ ಸೇರಿಕೊಂಡು ಹಿರಿಯರ ಒಂದು ಅನುಭವದ ಮೇಲೆ ಈ ಒಂದು ಗುಂಡಿನ ತೋಡಿ ರಥ ಎಷ್ಟು ಲೆವೆಲಿಗೆ ಬರಬೇಕು, ಹೆಂಗೆ ನಿಲ್ಲಿಸ್ಬೇಕು ಅದನ್ನೆಲ್ಲ ಒಂದು ಅವರ ಅನುಪಸ್ಥಿತಿ ಇಲ್ಲದಲೇ ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಯುವಕರು ಇವರೆಲ್ಲ ಕಬಡ್ಡಿ ಹುಡುಗರಾಗಿರ್ಬೋದು ಅಥವಾ ಊರಿನ ಗ್ರಾಮಸ್ಥರ ಹುಡುಗರಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಿನಿಂದ ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ನಮಗೆ ಯಾವುದೇ ಅಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಏನು ಹೇಳ್ತೀವೋ ಅದಕ್ಕೆ ಒಂದು ಉದಾಹರಣೆಯಾಗಿ ಇಲ್ಲಿ ಕೆಲಸ ನೆರವೇರ್ತಾ ಇದೆ ನೋಡಿ. ಇಲ್ಲಿ ಒಂದು ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲ, ಎಲ್ಲರೂ ಸೇರಿ ಒಟ್ಟಿಗೆ ಒಮ್ಮತ ಶ್ರಮದಿಂದ ತಮ್ಮ ಕೆಲಸ ಮಾಡ್ತಿದ್ದಾರೆ. ಇದಾದಮೇಲೆ ಗಣಪತಿ ಅಲ್ಲಿ ನೆಕ್ಸ್ಟ್ ಕ್ಲೋಸ್ ಮಾಡಿ ಮತ್ತು ಅದನ್ನೆಲ್ಲ ಕ್ಲೀನಾಗಿ ತಿರುಗಿಸ್ತಾರೆ. ಅದು ತಿರುಗಿಸ್ಬಿಟ್ಟು ಹೊರಗಡೆ ತೆಗಿತಾರೆ. ಅದು ಹೊರಗಡೆ ಬರೋಷ್ಟೊತ್ತಿಗೆ ಇಲ್ಲಿ ರಥನ ಕರೆಕ್ಟಾಗಿ ಸಮಕ್ಕೆ ನಿಲ್ಲಿಸಿರ್ತೀವಿ. ಈಗ ಇದಾದ ನಂತರ ಏನು ನೋಡ್ತೀವಿ, ಗಣಪತಿ ಬಂದು ನಿಂತ ತಕ್ಷಣ ಇದರ ಒಂದು ಅಲಂಕಾರಕ್ಕೆ ವೈಭವಯುತವಾಗಿ ಹಿಂದೆ ಒಂದು ಅಲ್ಲಿ ನಾವು ಆರ್ಚನದು ಏನು ನೋಡ್ತೀವಿ ಅದು ತುಂಬ ಅತ್ಯುತ್ತಮವಾಗಿ ನೆರವೇರುತ್ತೆ. ಒಂದು 40 ಅಡಿ ಇದೆ ಗಡ್ಗಂಬ, ಒಂದು 40 ಅಡಿ ಇದೆ, ಅನಾದಿ ಕಾಲದ್ದು. ಇದನ್ನ ಹಂಗೆ ಸಂಗ್ರಹಿಸಿ ಒಂದು ಒಳ್ಳೆ ಪ್ಲೇಸಲ್ಲಿ ನೋಡಿ, ಇದೊಂದು ಕಬ್ಬಿಣದ ಸ್ಟೀಲ್ ಹಾಕ್ಸೋ ಮುಖಾಂತರ ಅದನ್ನ ಸಂಗ್ರಹಿಸಿಟ್ಟಿದ್ದಾರೆ ಹಿರಿಯರು. ಇದೊಂದು ಏನು ಸುಮಾರು ವರ್ಷ ಆಗಿದೆ ಸರ್. ತುಂಬ ಹೂವಿನ ವಾಹನ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ವಾಹನ ಅಂದರೆ ಆರ್ಚು. ಈ ಗಣಪತಿ ಬಂದು ತೇರ್ ಮೇಲೆ ಕೂತ್ಕೊಂಡಿದ್ದ ತಕ್ಷಣ ಅದ್ರ ಹಿಂದೆಗಡೆ ಒಂದು ಭವ್ಯವಾಗಿ ಅತ್ಯುತ್ತಮವಾಗಿ ಇದನ್ನು ಸ್ಥಾಪಿಸ್ತಾರೆ. ಗುರುಮೂರ್ತಿ ಅಂತ ಹೇಳ್ಬಿಟ್ಟು. ಮೂರ್ತಣ್ಣ ಅವರು ಅಲ್ಲಿ ಇನ್ನೊಂದು ಆರ್ಚ್ ರೆಡಿ ಮಾಡ್ತಿದ್ದಾರೆ ಸರ್. ಈ ಒಂದು ಆರ್ಚ್ ಏನು ನೋಡ್ತಾ ಇದ್ದೀರಾ, ಇದಕ್ಕೆ ವಿದ್ಯುತ್ ದೀಪ ಅಲಂಕಾರನೂ ಮಾಡಿ ಹೂವಿನ ಒಂದು ಅಲಂಕಾರವನ್ನು ಮಾಡಿ ನವೀಕೃತವಾಗಿ ತುಂಬ ಅದ್ದೂರಿಯಾಗಿ ಇದನ್ನು ತಯಾರಿಸ್ತಾರೆ. ಇದು ನೋಡಿ, ಈ ಹಿರಿಯರ ಒಂದು ಅನುಭವದೊಂದಿಗೆ ಈ ಯುವಕರೆಲ್ಲ ಸೇರಿ ಇದನ್ನು ಒಂದು ಅತ್ಯುತ್ತಮವಾಗಿ ತಯಾರಿಸುತ್ತಿದ್ದಾರೆ. ನಾವು ಈ ಜಾತ್ರಾ ಮಹೋತ್ಸವ ಏನು ನೋಡ್ತೀವಿ, ನಾವು ಯಾರ ಹತ್ರನೇ ಹೋಗಲಿ ನೀವು ಏನು ಒಂದು ಕೇಳೋ ಅಂಥದ್ದಿಲ್ಲ. ಎಲ್ಲ ಭಕ್ತಾದಿಗಳು ತಮ್ಮ ಒಂದು ದೇವರಿಗೆ ಏನು ಅರ್ಪಿಸ್ತಾರೆ, ಧನ ಸಹಾಯ ಆಗಿರ್ಬೋದು ಅಥವಾ ಆಹಾರ, ಈ ಬರುವಂಥ ಭಕ್ತಾದಿಗಳಿಗೆ ಉಚಿತ ಊಟದ ವ್ಯವಸ್ಥೆ ಇರುತ್ತಲ್ಲ ಅದನ್ನೆಲ್ಲ ಕೊಡೋವಂಥದ್ದಿರ್ಬೋದು. ಇದೆಲ್ಲ ಪೂರ್ತಿ ಭಕ್ತಾದಿಗಳ ಒಂದು ಅವರ ಕೊಡಿಸೋವಂಥ ಏನಿರುತ್ತೆ ಧನ ಸಹಾಯ ಅಥವಾ ಆಹಾರದ ಏನಾದರೂ ಇರ್ಬೋದು, ಅವ್ರು ಏನು ಕೊಡ್ತಾರೋ ಅದನ್ನು ತಂದು ಎಲ್ಲ ಭಕ್ತಾದಿಗಳು ಸಂತೃಪ್ತಿಯಾಗಿ ಹೋಗಬೇಕು. ಈ ಒಂದು ಉದ್ದೇಶ ಏನು ಅಂದರೆ, ನಮಗೆ ಜಾತ್ರೆ ಬರೋ ಜನ ಯಾವತ್ತೇ ಆಗಲಿ ಹಸ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಉದ್ದೇಶ. ಈ ಒಂದು ಏನು ಇಲ್ಲಿ ಜಾತ್ರಾ ಮಹೋತ್ಸವದ ವ್ಯವಸ್ಥೆ ಬಗ್ಗೆ ಹೇಳಿ. ಇವತ್ತು ವಿವೇಕಾನಂದ ಫೀಲ್ಡ್ ಅಂತ, ವಿವೇಕಾನಂದ ವಿದ್ಯಾಮಂದಿರದ ಹತ್ರ ಏನು ಒಂದು ದೊಡ್ಡ ಅಂಕಣ ಇದೆ, ಅಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಾಂಬಾರು, ಚಿತ್ರಾನ್ನ, ಪಾಯಸ, ಹಪ್ಪಳ ಇದೊಂದು ಸೌಲಭ್ಯ ಇದೆ. ಯಾರಿಗೇ ಆಗಲಿ ನಿಂತು ಊಟ ಹಾಕ್ಸೋದಲ್ಲ, ಕುಳಿತು ಹೊಟ್ಟೆ ತುಂಬ ಅವ್ರಿಗೆ ಊಟ ನೀಡಿ ಅವ್ರಿಗೆ ಸಂತೃಪ್ತಿ ಪಡಿಸ್ಬೇಕು ಅನ್ನೋ ಒಂದು ಉದ್ದೇಶವಾಗಿ ನಾವೊಂದು ಅಂಕಣದ ಹತ್ರ ನಾವಿಲ್ಲಿ ಕೆಲಸ ಅದನ್ನು ಇಟ್ಕೊಂಡಿದ್ದೀವಿ. ಇದಾದಮೇಲೆ ನೆಕ್ಸ್ಟು ಬರುವಂಥ ಇಲ್ಲಿ ಏನು ಬರ್ತೀವಿ ಕಲಾ ತಂಡಗಳು, ಅವರಿಗೆಲ್ಲ ನಾವು ಏನು ಆಹಾರ ಮಾಡಿಸ್ಬೇಕು ಅವ್ರಿಗೂ ನಾವು, ಮತ್ತು ಬರುವಂಥ VIP ನಾವು ನಮ್ಮ ಅಧ್ಯಕ್ಷರಾದಂಥ ಶಿವಕುಮಾರ್ ಅಣ್ಣವರ ಮನೆ ಹತ್ರ ಅವರಿಗೂ ಸಹ ಒಂದು ಆಹಾರ ವ್ಯವಸ್ಥೆನ ಮಾಡಿಸಿರ್ತೀವಿ. ತದನಂತರ ಇವತ್ತು ಮಧ್ಯಾಹ್ನ ಸ್ಟಾರ್ಟಾಗಿ ಆಹಾರ ಒಂದು ಊಟದ ವ್ಯವಸ್ಥೆ, ಅನ್ನ ಸಂತರ್ಪಣೆ ಏನಿದೆ ಅದು ನಾಳೆ ಸಂಜೆಯವರೆಗೂ ಅಂದರೆ 10 ಗಂಟೆ, ಭಾನುವಾರ 10 ಗಂಟೆವರೆಗೂ ನೆರವೇರುತ್ತೆ. ಸಾವಿರಾರು ಭಕ್ತಾದಿಗಳು, ಅನೇಕ ಭಕ್ತಾದಿಗಳು ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಆದಷ್ಟು ಅತ್ಯುತ್ತಮವಾದಂಥ ಆಹಾರವನ್ನು ಸೇವಿಸಿ ಹೋಗ್ತಾರೆ. ಇದಾದಮೇಲೆ ನೀವು ಅಲ್ಲಿ ಸೇರು ಹ್ಞೂ ಇದೆ. ಈ ವೈಭವಯುತವಾದಂಥ ನಾವು ತೇರು ಏನು ನೋಡ್ತಾ ಇದ್ದೀವಿ, ಇದ್ರ ಮೇಲೆ ನಮ್ಮ ಇತಿಹಾಸ ಪ್ರಸಿದ್ಧ ಗೂಳೂರು ಗಣಪತಿ ಕೂತ್ಕೊಳ್ಳೋವಂಥದ್ದು. ಈಗ ಅಲ್ಲಿ ಏನು ಗುಂಡಿ ತೆಗೆದ್ವೋ ಆ ಗುಂಡಿನ
ಗುಂಡಿನ ಕರೆಕ್ಟಾಗಿ ಸಮತಟ್ಟವಾಗಿ ಗಣಪತಿ ಬರುವಂಥ ಒಂದು ಅಂತಸ್ತಿಗೆ ಕರೆಕ್ಟಾಗಿ ತಾಂಡೋಗಿ ನಿಲ್ಲಿಸ್ತೀವಿ. ತದನಂತರ ಈಗ ನಾವೇನು ನೋಡ್ತಾ ಇದ್ದೀವಿ, ಇದೇ ಅತ್ಯುತ್ತಮ ವೈಭವೀಕೃತವಾದಂಥ ತೇರು. ಇದು ಅನಾದಿ ಕಾಲದಿಂದನೂ ಇದೆ, ತುಂಬ ಹಳೆಯದು ಸರ್, ತುಂಬ ಹಳೆಯದು. ನಾವು ಏನು ಈಗ ಪೇಂಟ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅಲ್ಲೇ ರೆಡಿ ಮಾಡ್ಕೊಳ್ಳೋದು ಅಂಥದ್ದು. ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಮತ್ತೆ ಇದು ಕೆಟ್ಟೋಯ್ತು ಅಂತಲೇ ಆಗಲಿ ಏನೇ ಆಗಲಿ ಬಿಡೋದಿಲ್ಲ. ಯಾಕಂದರೆ ಇದು ಹಳೆ ಕಾಲದ್ದು ಮತ್ತು ಹಿರಿಯರು ತುಂಬ ಅನುಭವದಿಂದ ಇದನ್ನು ನವೀಕೃತವಾಗಿ ಕಟ್ಟಿದ್ದಾರೆ, ಮುಂದಿನ ಫ್ಯೂಚರ್ಗೆ ತುಂಬ ಉಪಯೋಗ ಆಗೋ ರೀತಿ. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇದನ್ನು ಹೆಂಗೆ ಯಾವ ರೀತಿ ಅಂದರೆ ಆಂಗ್ಲ ಭಾಷೆಯಲ್ಲಿ ಬ್ರೇಕ್ ಅಂತಾರೆ ಗೊತ್ತಾ, ಅದನ್ನು ಅದೇ ಥರ ಇದನ್ನು ಯೂಸ್ ಮಾಡಿ ಈಗ ಅಕಸ್ಮಾತ್ ಜನ ಎಳಿತಾ ಇರ್ತಾರೆ, ಫಾಸ್ಟಾಗಿ ಎಳಿದ ತಕ್ಷಣ ಒಂದು ಮೂಮೆಂಟ್ ಆಗಿರ್ಬೋದು, ಏನಾದರೂ ಬಂದಿದ ತಕ್ಷಣ ಈಗ ಜನಗಳ ಮೇಲೆ ಅರಿಯುತ್ತಲ್ಲ, ಅದನ್ನು ತಡೆಗಟ್ಟಕ್ಕೆ ಅದನ್ನು ಚಕ್ರಕ್ಕೆ ಕೊಡ್ತೀವಿ. ನನ್ನ ಹೆಸರು ದೇಮಣ್ಣ ಅಂತ, ಗೂಳೂರು ಗಣೇಶ ವಿಸರ್ಜನಾ ಮಹೋತ್ಸವ ನೋಡೋಕ್ಕೆ ಬಂದಿದ್ದೀನಿ. ಸುಮಾರು ನಾನು 5-6 ವರ್ಷದಿಂದ ಬರ್ತಾಯಿದ್ದೀನಿ. ತುಮಕೂರಲ್ಲಿ 20 ವರ್ಷದಿಂದ ಇದನ್ನು ಈ ಸಾಯಂಕಾಲ ಟೈಮ್ ಬಂದು ನೋಡೋಕ್ಕಾಗ್ತಿರ್ಲಿಲ್ಲ. ಮಧ್ಯಾಹ್ನ ಮತ್ತು ಬೇರೆ ದಿನದಲ್ಲಿ ಬಂದಿದ್ದೆ. ಗಣೇಶ ವಿಸರ್ಜನೆ ಪ್ರಯುಕ್ತ ಇವತ್ತು ನೋಡಲೇಬೇಕಂತ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಭಾಳ ಜನ ಸೇರಿದ್ದಾರೆ. ಕುಟುಂಬ ಸಮೇತರಾಗಿ ಬಂದಿದ್ದೀವಿ. ಎಷ್ಟು ಗಂಟೆ ಇರ್ತೀರಾ? ಸಾಯಂಕಾಲ 10 ಗಂಟೆವರೆಗೆ ಇರ್ತೀನಿ. ಪ್ರಸಾದ ಎಲ್ಲ ಮುಗಿತಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 5-6 ವರ್ಷದಿಂದ ಬರ್ತಾ ಇದ್ದೀರಾ? ನಿಮ್ಗೆ ಒಳ್ಳೇದಾಗಿದೆ? ಖಂಡಿತ ಒಳ್ಳೇದಾಗಿದೆ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ನಾವು ಮಾಡಿಸಿರೋಂಥದ್ದಲ್ಲ. ಭಕ್ತಾದಿಗಳು ಒಂದು ಅರ್ಕೆ ಅಂತ ಏನು ಕಟ್ಕೊತಾರೆ, ಈಗ ದೇವರೇ ನನಗೆ ಈ ಥರ ಆದರೆ ನಾನು ನಿನಗೆ ಈ ಥರ ಮಾಡಿಸ್ತೀನಪ್ಪ, ಈಗ ನನಗೇನಾದರೂ ಈ ಥರ ಒಂದು ಕೆಲಸದ ನಿಮಿತ್ತ ಹಿಂಗಿರುತ್ತೆ, ಅದೇನಾದ್ರು ಆಗಿದ ತಕ್ಷಣ ದೇವರೇ ನಾನು ನಿಮಗೆ ಒಂದು ಬೆಳ್ಳಿದೇ ಕೊಡಿಸ್ತೀನಿ, ಏನೊಂದು ಇದನ್ನೇ ಕೊಡಿಸ್ತೀನಿ. ಇಲ್ಲಿವರೆಗೂ ಸರ್ ನಾವು ಗಣೇಶನ ಮೇಲೆ ಹಾಕಿರೋ ಒಂದು ವಿಗ್ರಹದ ಒಂದು ಬೆಳ್ಳಿದೇನಿದೆ, ಅದು ಇಲ್ಲಿವರೆಗೂ ಎಲ್ಲ ಬರೀ ಭಕ್ತಾದಿಗಳು ತಮ್ಮ ಈಗ ಅಂದ್ಕೊಂಡಿದ್ದ ಹರಕೆ ನೆರವೇರಿದ ತಕ್ಷಣ ಬಂದು ಕೊಟ್ಟಿರೋಂಥದ್ದು. ನೋಡಿ, ಸಹಸ್ರಾರು ಭಕ್ತರಿಗೆ ಇಲ್ಲಿ ನಾವು ಪ್ರಸಾದ ವಿನಿಯೋಗ ಅನ್ನೋದೇನಿದೆ, ನಾವು ಇಲ್ಲಿ ಮಾಡೋದಕ್ಕಿಂತ ಭಕ್ತಾದಿಗಳೇ ಇಲ್ಲ, ಅವರಿಗೆ ತಮ್ಮ ಕೈಲಾದಷ್ಟು ಏನು ನಮ್ಮ ಕೈ ಅಂದರೆ ಅವರು ಗಣೇಶನ ಕೃಪೆಗೆ ಪಾತ್ರಗೋಸ್ಕರ ಈ ಥರ ಎಲ್ಲ ಒಂದು ಮಾಡ್ತಿದ್ದಾರೆ. ತದನಂತರ ನೋಡಿ ಜನಸ್ತೋಮ, ಬನ್ನಿ ಒಳಗೆ ಹೋಗೋರ. ದೇವರ ದರ್ಶನಕ್ಕೆ ಬರುವಂತ ಭಕ್ತಾದಿಗಳು ಬೇಗ ಬೇಗನೆ ದರ್ಶನ ಮಾಡಬೇಕು, ಬೇಗ ಬೇಗನೆ ಮುಂದೆ ಸಾಗಬೇಕು. ಇನ್ನೊಂದು ಸ್ವಲ್ಪ ಒಂದು ಮಾತಾಡೋದು ದೇವರು ನಾವು ದೇವಸ್ಥಾನ ಎಲ್ಲ ದೇವರು ಕವರ್ ಮಾಡೋದ್ರಿಂದ 10 ಗಂಟೆ ಅಷ್ಟೇ ಇರೋದು. ರಘು ತುಮಕೂರು ಬಂದಿದ್ದಾರೆ. ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವದ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಅವರಿಗೂ ಮತ್ತು ಅವ್ರ ಕುಟುಂಬದವರಿಗೂ ಆರೋಗ್ಯ ಆಯಸ್ಕೊಂಡಿದ್ದ ಮಹಾಗಣಪತಿಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜೈ ಗಣೇಶ. ಪುಣ್ಯ ಸೀದಾ ಇದ್ರ ಹತ್ರ ದೇವಸ್ಥಾನದ ಹತ್ರ ಬಂದ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಒಂದು ಜನಸ್ತೋಮ ಇದೇ ನಮ್ಮ ಗಣಪತಿಗೆ ಇದೇ ಒಂದು ಸಾಕ್ಷಿ. ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಅನೇಕ ಸಾವಿರಾರು ಜನ ಭಕ್ತಾದಿಗಳು ಸೇರ್ತಾರೆ. ನಮ್ಮ ಗೂಳೂರಿನ ಯುವಕರು ಎಲ್ಲರೂ ಅವರಿಗಿನ್ನ ಒಂದು 10 ಪಟ್ಟು ಜಾಸ್ತಿ ಇಲ್ಲಿ ಜನ ಸೇರ್ತಾರೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಕರ್ನಾಟಕದ ಭಾಗದಿಂದ ಅಲ್ಲ, ಅನೇಕ ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಇನ್ನೂ ಅನೇಕ ದೇಶ ವಿದೇಶಗಳಿಂದ ಜನಗಳು ಬರ್ತಾರೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಈಗ ನೋಡಿ, ಒಂದು ಹಾರನೂ ಆಗಿರ್ಬೋದು, ಒಂದು ಕರ್ಜಿಕಾಯಿ ಹಾರ ಹಾಗೂ ಕಡಲೆಕಾಳು ಹಾರ, ಭಕ್ತಾದಿಗಳು ತಮ್ಮ ಹರಕೆ ನೆರವೇರಿದ ತಕ್ಷಣ ಅದೇನಾಗುತ್ತೋ ಅದನ್ನು ತಂದು ಇಲ್ಲಿ ಗಣೇಶನಿಗೆ ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಾರೆ. ನಾವು ಇಲ್ಲೇನು ನೋಡ್ತಾ ಇದ್ದೀವಿ, ಯುವಕರೆಲ್ಲ ಅವರೇ ಸ್ವತಃ ನಮ್ಮ ಕೈಲಾದಷ್ಟು ಗಣಪತಿಯ ಒಂದು ದೇವಸ್ಥಾನದ ನಾವೇನಂತೀವಿ ಸೇವೆ, ಆ ಸೇವೆ ಮನೋಭಾವಕ್ಕೆ ತಲ್ಲೀನರಾಗಿದ್ದಾರೆ. ಈಗ ಸಂತೋಷ್ ಅಂತ ಹೇಳ್ಬಿಟ್ಟು ನಮ್ಮ ಗೆಳೆಯರು, ಇವರು ತಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರು ರಾಹುಲ್ ಅಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಗೂಳೂರಿನ ಯುವಕರ ಒಂದು ಸ್ಫೂರ್ತಿ ಯುವ ಮುಖಂಡರು. ನನ್ನ ಹೆಸರು ಸಂತೋಷ್ ಅಂತ, ಇದೇ ಊರು ಗೂಳೂರು. ನಾನು ಆಗಲೇ ಒಂದು 10 ವರ್ಷದಿಂದ ಗೂಳೂರು ಜಾತ್ರೆಗೆ ಭಾಗವಹಿಸ್ತೀನಿ. ನನ್ನ ಕೈಲಿ ಎಷ್ಟು ಸಹ ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪ್ ಮಾಡ್ತೀನಿ. ಯಾವುದೇ ಭೇದ ಭಾವ ಇಲ್ಲದ್ರೆ ಎಲ್ಲ ಜನಗಳು ಬರ್ತಾರೆ, ಜಾತ್ರೆನ ಸುಸೂತ್ರವಾಗಿ ನಡೆಸ್ಕೊಡ್ತಾರೆ. ಯಾವುದೇ ಗಲಾಟೆ ಇಲ್ಲದ್ರೆ ನಡೆಸ್ಕೊಡಿ ಅಂತ ಹಿರಿಯರೆಲ್ಲ ಹೇಳಿರ್ತಾರೆ. ಅದೇ ರೀತಿ ನಡೆಸ್ಕೊಂಡ್ಬಿಟ್ಟು ಸೋಮವಾರ ನಮ್ಮ ಕೆಲಸ ಇದೆ ಅಂತ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ತೀವಿ. ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಈ ಒಂದು ವಿಗ್ರಹ ನಮ್ಮ ಈ ಗೂಳೂರು ಗಣಪತಿಯ ಸ್ಥಾಪಕರು ಅಂತ ಏನು ಹೇಳ್ತೀವಿ, ಗೃಹ ಮಹರ್ಷಿಗಳು, ಅವರು ಒಂದು ಈ ವಿಗ್ರಹನ ಮೂಲ ಸ್ಥಾಪಿತರಾಗಿದ್ದಾರೆ. ತದನಂತರ ಅದು ಹಾಗೆ ಕಾಲಾನುಕ್ರಮೇಣ ನಡೀತಾ ಬಂದು ಈಗ ಸದ್ಯಕ್ಕೆ ನಮ್ಮ ಗೂಳೂರು ಗಣಪತಿಯನ್ನು ಗುರುಮೂರ್ತಿ ಅಂತ ಹೇಳ್ಬಿಟ್ಟು ನಮ್ಮೂರಿನವರೇ ಸ್ವತಃ ಅವರೇ ಈ ಒಂದು ಗೂಳೂರು ಮಹಾಗಣಪತಿಯನ್ನು ತಯಾರಿಸೋದು.
ಏನಾದ್ರು ಒಂಚೂರು ಜಾಗ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಒಂದು ಗಣಪತಿ ಇದೇ ಮೂಲ ವಿಗ್ರಹ. ಈಗ ನಮ್ಮ ದೊಡ್ಡ ಗಣಪತಿಯನ್ನು ಕೆರೆಯಲ್ಲಿ ವಿಸರ್ಜಿಸ್ತೀವಿ, ಬಟ್ ಇದನ್ನು ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಬರುವ ಇನ್ನೂ ಅನೇಕ ಭಕ್ತಾದಿಗಳಿಗೆ ವರ್ಷಾನುಗಟ್ಟಲೆ ಈ ಒಂದು ಗಣಪತಿ ದೇವಸ್ಥಾನದಲ್ಲಿ ಇರುವಂಥ ವಿಗ್ರಹ ಇದಾಗಿದೆ. ಇದೊಂದು ವೈಭವಯುತವಾದಂಥ ಅದ್ದೂರಿ ಇತಿಹಾಸ ಪ್ರಸಿದ್ಧವನ್ನು ಹೊಂದಿರತಕ್ಕಂಥ ನಮ್ಮ ಗೂಳೂರು ಗಣೇಶ. ಈ ಒಂದು ಗೂಳೂರು ಗಣೇಶ ಜಾತ್ರಾ ಮಹೋತ್ಸವಕ್ಕೆ ಒಂದು ಸಾಕ್ಷಿಯಾಗಲಿಕ್ಕೆ ಅನೇಕ ಜನಗಳು ಇಲ್ಲಿ ಬಂದು ಭಾಗವಹಿಸ್ತಾರೆ. ನೀವು ಏನು ನೋಡ್ತೀವಿ, ಈ ಒಂದು ವೈಭವಯುತ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿಯಾದ ಕಲಾ ತಂಡಗಳು, ನೀವೇನು ಕೀಲ್ಕುದ್ರೆ, ಪಂಡರಿ ಭಜನೆ, ಕೋಲಾಟ, ಡೊಳ್ಳು ಕುಣಿತ, ವೀರಗಾಸೆ, ಚಿಟ್ಟಿ ಮೇಳ, ಯಕ್ಷಗಾನ ಕುಣಿತ, ಗೊಂಬೆ ಕುಣಿತ, ಇನ್ನೂ ಅನೇಕ ಹೆಚ್ಚೆಚ್ಚು ಒಂದು ಕಲಾ ತಂಡಗಳು ಈಗ ನೈಟು ಬಂದು ಈ ಒಂದು ಗಣಪತಿ ದೇವಸ್ಥಾನದ ಆವರಣದಲ್ಲಿ ಸೇರ್ತಾರೆ. ತದನಂತರ ಗಣೇಶ ಬಂದ ನಂತರ ಅದ್ದೂರಿಯಾದ ಜಾತ್ರಾ ಮಹೋತ್ಸವ ಏರ್ಪಾಡಾಗುತ್ತೆ. ನಮ್ಮ ಗಣೇಶ ಈ ಒಂದು ಗೂಳೂರು ಮಹಾಗಣಪತಿಯ ವೈಭವಯುತ ದೇವಸ್ಥಾನದಿಂದ ಹೊರಟು ಭಾನುವಾರ ಬೆಳಗಿನ ಜಾವ 3 ಗಂಟೆಗೆ ಸರಿಯಾಗಿ ಕಾಮನಕಟ್ಟೆ ಅಂತ ಏನು ಹೇಳ್ತೀವಿ, ಒಂದು ದೊಡ್ಡ ಬೀದಿ, ಆ ಒಂದು ದೊಡ್ಡ ಬೀದಿಯಲ್ಲಿ ಬಂದು ನಿಲ್ಲುತ್ತೆ. ತದನಂತರ ನಾವೇನು ನೋಡ್ತಾ ಇದ್ದೀವಿ ಇಲ್ಲಿ, ಇದೇ ಜನ, ಇದಕ್ಕಿಂತ 10ರಷ್ಟು ಜನ ಭಾನುವಾರ ಬಂದು ಸೇರ್ತಾರೆ. ಮುಂದೆ ಬನ್ನಿ. ಈ ಒಂದು ವೈಭವಯುತ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಜನಗಳು ಸೇರೋದಲ್ಲದೇ ನಮ್ಮ ಕೈಲಾದಷ್ಟು ನಾವು ನಮ್ಮ ಸೇವೆಯನ್ನು ಸಲ್ಲಿಸ್ತೀವಿ. ಇದಾದಮೇಲೆ ಮತ್ತೆ ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ ಒಂದು ಏನು ವೈಭವಯುತವಾದ ಪೂಜೆ ಸ್ಟಾರ್ಟ್ ಆಗುತ್ತೆ. ಈ ಪೂಜೆ ಸ್ಟಾರ್ಟ್ ಆಗಿ ಕರೆಕ್ಟಾಗಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ರಥ ಕಾಮನಕಟ್ಟೆ ಮೈದಾನದಿಂದ ಹೊರಡುತ್ತೆ. ಆ ಹೊರಡೋ ಒಂದು ವೇಳೆಗೆ ಮತ್ತೆ ಇನ್ನೂ ಅತಿ ಹೆಚ್ಚು ಕಲಾ ತಂಡಗಳನ್ನು ಕರೆಸಿ DJ ಆಗಿರ್ಬೋದು, ತಮಟೆ ಆಗಿರ್ಬೋದು, ಡೊಳ್ಳು ಕುಣಿತ, ವೀರಗಾಸೆ, ಈ ಒಂದು ನಂದಿ ಧ್ವಜ ಇವೆಲ್ಲ ಸೇರಿಸಿ ನಮ್ಮ ಒಂದು ವೈಭವಯುತ ಗಣೇಶ ವಿಸರ್ಜನಾ ಮಹೋತ್ಸವಕ್ಕೆ ಒಂದು ಮೆರಗನ್ನು ಏನಂತೀವಿ, ಆ ಮೆರಗನ್ನು ನೀಡುತ್ತೆ. ತುಂಬ ಅದ್ದೂರಿಯಾಗಿ ಸಾಗುತ್ತೆ. ತದನಂತರ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಸವಣ್ಣ ಗುಡಿ ಅಂತ ಏನು ಹೇಳ್ತೀವಿ, ಬಸವಣ್ಣ ದೇವಸ್ಥಾನ, ಅಲ್ಲಿ ವೈಭವಯುತ ಹೂವಿನ ಒಂದು ಸುರಿಮಳೆಯನ್ನು ಗೈತಾರೆ ಯುವಕರು, ಬಸವಣ್ಣ ಗುಡಿಯವರು. ಮತ್ತು ಇಲ್ಲಿ ನಾವು ಹಿಂದೂಗಳು ಬರೀ ನಾವು ಮಾತ್ರ ಈ ಕೆಲಸ ಮಾಡಬೇಕು ಅನ್ನೋವಂಥದ್ದಿಲ್ಲ. ಮುಸ್ಲಿಂ ಬಾಂಧವರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸೇರ್ತಾರೆ. ಬರುವಂಥ ಭಕ್ತಾದಿಗಳಿಗೆ ಪಾನೀಯ ಆಗಿರ್ಬೋದು, ಮತ್ತು ನೀರ ವ್ಯವಸ್ಥೆ ಆಗಿರ್ಬೋದು, ಅದನ್ನ ಅವರು ಮಸೀದಿ ಮುಂದೆಗಡೆ ಇದನ್ನು ಇಟ್ಟುಕೊಂಡು ಅವರು ಗಣಪತಿ ಆ ಒಂದು ರಾಜ ಬೀದಿಯಲ್ಲಿ ಹೋಗಬೇಕಾದರೆ ಸೇವೆಯನ್ನು ಸಲ್ಲಿಸ್ತಾರೆ. ಇದೇನು ನಾವು ನೋಡ್ತಾ ಇದ್ದೀವಿ, ಈ ಒಂದು ಅತ್ಯುತ್ತಮವಾದಂಥ ಒಂದು ಈ ಒಂದು ವೈಭವಯುತ ಜಾತ್ರೆಯನ್ನು ಕಣ್ತುಂಬಿಕೊಳ್ಳಲು ಜನ ಇನ್ನೂ ಅನೇಕ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಅದ್ದೂರಿಯಾಗಿ ಸೇರ್ತಾರೆ. ಇದಾದ ನಂತರ ನಾವು ಏನು ಒಂದು ಗಣಪತಿ ಜಾತ್ರಾ ಮಹೋತ್ಸವದಲ್ಲಿ ಶನಿವಾರ ಜಾತ್ರಾ ಮಹೋತ್ಸವ ಆಗಿ ವಿಸರ್ಜನಾ ಮಹೋತ್ಸವದ ವೇಳೆಯಲ್ಲಿ ನಾವು ಏನು ಬಸವನಗುಡಿ ಹತ್ರ ಹೂವಿನ ಅಲಂಕಾರ ಗೈತೀವೋ, ತದನಂತರ ನಾವು ಅಲ್ಲಿ ಒಂದು ಹೂವಿನ ಅಲಂಕೃತವಾದಂಥ ಆರ್ಚನ್ನು ಕಳಚಿ ಅದನ್ನು ಮತ್ತೆ ಅಲ್ಲಿಟ್ಟು ಗಣಪತಿ ದೇವರನ್ನು ನಾವು ಏನು ರಥದಲ್ಲಿ ಎಳೆದುಕೊಂಡು ಹೋಗ್ತೀವಿ. ಅದು ತದನಂತರ ಸಂತೋಷ ಅಂತ ಹೇಳ್ಬಿಟ್ಟು ಯುವ ಮುಖಂಡರು ಅವರ ಮನೆಯ ಮುಂದೆ ಅದು ಸಾಗಿ ಸೀದಾ ಗೂಳೂರಿನ ಕೆರೆ ಅನ್ನೋದೇನು ಗೂಳೂರಿನ ಕೆರೆ ಏರಿಯ ಬಳಿ ಹೋಗಿ ನಿಲ್ಲುತ್ತೆ. ಆ ಒಂದು ಕೆರೆ ಏರಿಯಲ್ಲಿ ಒಂದು ವೈಭವಯುತವಾದ ಜನಸ್ತೋಮವನ್ನು ನೋಡಲು 2 ಕಣ್ಸಾಲದು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಅನೇಕ ಜನಗಳು ಈ ಒಂದು ಕೆರೆ ಏರಿ ಮೇಲೆ ಸೇರ್ತಾರೆ. ಈ ಒಂದು ಜಾತ್ರಾ ಮಹೋತ್ಸವದ ಒಂದು ವಿಶೇಷತೆ ಏನಂದರೆ, ಅವರು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ. ಇವರು ಯಾವ ಥರ ಅಂದರೆ ಆರಕ್ಷಕರೆಲ್ಲ ಸೇರಿಕೊಂಡು ತಮ್ಮ ಸ್ವಂತ ಮನೆ ಕೆಲಸದಂತೆ ಅವರು ಜನಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ತಾರೆ. ನಾವು ಏನು ನೋಡ್ತೀವಿ ಇಲ್ಲಿ ನಮ್ಮ ತುಮಕೂರಿನ ಉಸ್ತುವಾರಿ ಪೊಲೀಸರಾಗಿರ್ಬೋದು ಅಥವಾ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅವರು ನಮಗೆ ತುಂಬ ನಾವು ಏನು ಈ ಒಂದು ಜಾತ್ರಾ ಮಹೋತ್ಸವ ಮಾಡ್ತೀವಿ ಅದಕ್ಕೆ ಅವರು ತಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ಏನು ನೋಡ್ತಾ ಇದ್ದೀರೋ, ಇವರು ಲೈವ್ ಮಂಜಣ್ಣವರು ಅಂತ ಹೇಳ್ಬಿಟ್ಟು ನಮ್ಮ ಗೂಳೂರಿನ ಒಂದು ಯುವಕರನ್ನು ಬೆಳೆಸೋದ್ರಲ್ಲಿ ಇವರು ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಇವರು ಈ ಒಂದು ನಮ್ಮ ಊರು ಇಷ್ಟು ಪ್ರಸಿದ್ಧಿ ಆಗಲು ಮುಖ್ಯ ಕಾರಣವೇ ಈ ಮಂಜಣ್ಣವರು. ಇವರು ಏನು ಫೇಸ್ಬುಕ್ಕನ್ನು ಒಂದು ಸಾಮಾಜಿಕ ಜಾಲತಾಣ ಏನಂತೀರ, ಅದರಲ್ಲಿ ಲೈವ್ ಬಿಟ್ಟು ಅದರಲ್ಲಿ ಲೈವ್ ಬಂದು ಜನಗಳಿಗೆ ಇದನ್ನು ವಿಶ್ವವಿಖ್ಯಾತವನ್ನು ಮಾಡಲಿಕ್ಕೆ ತುಂಬ ಸಾಹಸ ಪಟ್ಟಿದ್ದಾರೆ ಮಂಜಣ್ಣವರು. ಥ್ಯಾಂಕ್ ಯು ಮಂಜಣ್ಣವರೇ.
ಹೇಳ್ತೀರಾ? ಥ್ಯಾಂಕ್ ಯು. ನಮಸ್ಕಾರ ಸ್ವಾಮಿ. ನಾವು ಇತಿಹಾಸ ಗಣೇಶ ಇದು ಇವತ್ತಿಂದಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಇದು ಎಷ್ಟು ವರ್ಷ ಆಗೈತೆ ಅನ್ನೋದು ಯಾರಿಗೂ ಗೊತ್ತಾಗ್ತದಲ್ಲ. ಇತಿಹಾಸ ಅಂದರೆ ಪೌರಾಣಿಕ ಮಹಾಭಾರತ ನಡೆದ ಕಾಲದಿಂದಲೂ ಬಂದೈತಿ. ಇಲ್ಲಿ ಆವತ್ತಿನ ಕಾಲದಲ್ಲಿ ದೇವತೆಗಳು ಬಂದಿಲ್ಲಿ ತಪಸ್ ಮಾಡೋರ ಜಾಗ. ಅದರೊಳಗೂ ಭೃಗು ಮಹರ್ಷಿಗಳನ್ನೋರು ಇಲ್ಲಿ ಬಂದು 3 ತಿಂಗಳು ತಪಸ್ ಮಾಡಿ ಆ ಸ್ವಾಮಿ ಈ ಥರ ಮಾಡ್ಕೊಂಡು ಹೋಗ್ಬೇಕು ಊರಲ್ಲಿ, ಈ ಥರ ಉದ್ಭವವಾಗಿ ದಪ್ತಾಗಿ ಆ ಸ್ವಾಮಿ ಅಲ್ಲಿ ಅವತ್ತು ಆ ಜಾಗದಲ್ಲಿ ಅವತ್ತು ಬಂದು ನೆಲೆಸೋಗಿರೋ ಸ್ವಾಮಿ. ನಿಜವಾಗೂ ಗಣೇಶ ಬಂದವರ ಜಾಗ ಇದು. ಅದಾಗುತ್ತೋ ನಮ್ಮ ಐತಿಹಾಸಿಕ ಹೇಳ್ಬೇಕು ಅಂದರೆ ನಾ ಕಂಡಂಗೆ ಭಾಸ್ಕರಾಚಾರ್ಯ ಮಾಡಿರೋ, ಭಾಸ್ಕರಾಚಾರ್ಯ ಚನ್ನಬಸವರು ಅಂತ ಮಾಡಿರೋ, ಅದಾಗುತ್ತೋ ರೇವಣ ಸಿದ್ದಪ್ಪ ಅಂತ ಮಾಡಿರೋ, ಅದಾಗುತ್ತೋ ನಮ್ಮಪ್ಪ ನಮ್ಮ ತಂದೆಯಾರಾದ GR ಗಂಗರಂಗೆ ಅಂತ ಮಾಡಿರೋ, ಅದಾಗುತ್ತೋ ನಾನು ಈಗ 34 ವರ್ಷದಿಂದ ನಾನು ಮಾಡ್ಕೊಂಬರ್ತಾಯಿದ್ದೀನಿ. ಇದಕ್ಕೆ 18 ವರ್ಷದಿಂದ ನೀವು ಗಣಪತಿ ಮಾಡ್ಕೊಂಬರ್ತಾಯಿದ್ದೀನಿ. 34 ವರ್ಷ ಇದು ಮಾಡ್ಕೊಂಬರ್ತಾ ಇರೋದು ಗಣೇಶನ. ಅದಕ್ಕಿಂತ ಮುಂಚೆ ಹಿರಿಯರು ಅಷ್ಟೇ ಗೊತ್ತಿರೋದು ನನಗೆ. ಆ ಥರ ಇತಿಹಾಸ ಪ್ರಸಿದ್ಧ ಅಂತ ಹೇಳ್ತಾರೆ. ಇತಿಹಾಸ ಪ್ರಸಿದ್ಧ ಎಷ್ಟು ವರ್ಷ ಯಾರಿಗೂ ಗೊತ್ತಿಲ್ಲ. ಅದು ನಿಂತು ಹಳೆಯದು ರಾಜರು ಮಹಾರಾಜರ ಕಾಲ ಅಂತ ಹೇಳಿದ್ರಲ್ಲ, ಮಹಾಭಾರತ ರಾಮಾಯಣ ನಡೆದಿತ್ತಲ್ಲ, ಆ ಕಾಲದಿಂದ ಬಂದಿರೋದು ಇದು ಒಂಥರ ಪ್ರಕೃತಿ ಜಾಗ. ಇದು ಪ್ರಕೃತಿ. ಇವತ್ತು ಊರಾಗೈತಿದು. ಇಲ್ಲಿ ಕಲ್ಯಾಣಿ ಇತ್ತು, ಒಂದು ಪ್ರಕೃತಿ ಅಂದರೆ ಗೊತ್ತಾಗುತ್ತಲ್ಲ, ನೀರದು ಈ ಥರ ಮಂಟಪಗಳು ಈ ಥರ. ಇಲ್ಲಿ 101 ದೇವಸ್ಥಾನ ಇತ್ತು ಮತ್ತೆ. ಆ ಥರ ನಡ್ಕೊಂಡು ಈ ಪದ್ಧತಿ ನಡ್ಕೊಂಡಿರೋದಿದ್ಲಿ. ಇವತ್ತು ಹೊಸ್ತಿಂದೆಲ್ಲ ಅವತ್ತಿನ ಪೀಲ್ಡಲ್ಲಿ ನಾನು ಬಂದಿಲ್ಲಿ 8 ವರ್ಷಕ್ಕೆ ಬಂದು ಆ ಸ್ವಾಮಿನ ಕರ್ಸ್ಕೊಂಡು ಅವತ್ತಿಂದ ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದಕ್ಕೆ ನಮ್ಮ ಶಿವಣ್ಣರು ಅಂತ ಇದ್ದರು ಹಿಂದೆ. ಅವರಾಗುತ್ತೋ ಅವರ ಮಗ ಬಂದರು ಶಿವಕುಮಾರ್ ಅಂತ. ಈಗ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ದೆ. ಈ ಥರ ಪದ್ಧತಿ ಬಂದಿರೋ ಸ್ವಾಮಿ. 18 ಕೋಮಿಗೆ ಜನ ಸೇರ್ಕೊಂತಾರೆ. ಇದಕ್ಕೆ 18 ಕೋಮಿಗೆ ಜನ ಸೇರ್ಕೊಂಡು ಅವತ್ತಿಂದ ನಡ್ಸ್ಕೊಂಬಂದಿರೋದು. ಅದೇ ಥರ ಪದ್ಧತಿ ಐತೆ, ಅದೇ ಥರ ನೇಮ ಹೋಗುತ್ತೆ. ಈ ಸ್ವಾಮಿನ ಕೈಲೆತ್ತಕಾಲ ಕುಂತಿರೋ ಜಾಗದಲ್ಲೇ ಮಾಡ್ಬೇಕು, ನಾವು ಉದ್ಭವ ಮಾಡಬೇಕು. ಈ ಥರ ಐತಿದು. ಬೇರೆ ಕಡೆ ತಂದಿಕ್ಕ ಅಂತ ಜಾಗ ಅಲ್ಲ ಅದು. ಆ ಸ್ವಾಮಿನ ಅಲ್ಲೇ ಮಾಡಿಬಿಟ್ಟು ನಾವು ಎತ್ತಬೇಕಾದ್ರೆ ಪೂರ್ವ ಮಕ್ಕಳು ತಿರ್ಸ್ಕೊತೀವದ ಆ ಸ್ವಾಮಿನ. ಆ ಕೀಟ ಪಾಶಾಂಕುಶ ಎಲ್ಲ ಟರ್ನ್ ಓವರ್ ಮಾಡ್ತೀವಿ. ಟರ್ನ್ ಓವರ್ ಮಾಡಿ ಮಗು ಬಟ್ಟೆ ಕಟ್ಬಿಟ್ಟು ನಿಧಾನಕ್ಕೆ ಆರೆಕೊಲ್ಲಲ್ಲಿ ಸಾಕ್ಸೋದು. ಕೈಲೆತ್ತಕಾಲ ಇದು ರಥದ ಮೇಲೆ ಹೋಗೋದು. ಎಲ್ಲ ಗಣೇಶನು ಟ್ಯಾಕ್ಟ್ರು ವಾಹನ ಅದು ಇದ್ರ ಮೇಲೆ ಹೋಗುತ್ತೆ. ಆ ಥರ ಹೋಗಲ್ಲ ಇದು. ರಥ ಅದೇ ಆ ವಾದ ತೆಗ್ದು ಆ ಸ್ವಾಮಿನ ವಾದ ತೆಗಿತೀವಿ. ವಾದ ತೆಗೆದು ರಥ ಅಲ್ಲಿ ನಿಲ್ಲಿಸ್ತೀವಿ. ಅಲ್ಲವಾಗ ಈ ಮಟ್ಟಕ್ಕೆ ಬಂದೈತೆ ರಥ. ಒಂದು 3 ಅಡಿ ಲೆಕ್ಕಕ್ಕೆ ಬಂದೈತೆ, 3 ಅಡಿ 4 ಅಡಿ ಲೆಕ್ಕಕ್ಕೆ ಬಂದೈತೆ. ಅಲ್ಲಿ ದಪ್ಪ ತಲೆ ಹಾಕ್ಬಿಟ್ಟು ಆ ಸ್ವಾಮಿನ ನಿಧಾನ ಕಾರ್ಯಕೊಲ್ಲ ಸಾಗಿಸ್ಬಿಟ್ಟು ಆ ಸ್ವಾಮಿಯೆಲ್ಲ ಕುಂಡಿಸ್ತಾರೆ. ಆಮೇಲೆ ಹೂವಿನ ಪಲ್ಲಕ್ಕಿ ಮಾಡ್ತಾಯಿದ್ದೀವಿ. ಈಗ ಆ ಹೂವಿನ ಪಲ್ಲಕ್ಕಿನೆಲ್ಲ ಅಲಂಕಾರ ಮಾಡಾಗುತ್ತೋ ಆ ಬಟ್ಟೆ ಕಚ್ಚಿರೋದ ತೆಗೆದು ಓಪನ್ ಮಾಡ್ತೀವಿ. ಓಪನ್ ಆಗುತ್ತೋ ಕಣ್ಣಿಗಲ್ಲ ಪೂರ್ತಿ ಕಟ್ತೀವಿ. ಈಚೆ ಬರ್ಬೇಕಲ್ಲ ಸ್ವಾಮಿ, ನೋಡ್ಬಾರ್ದಲ್ಲ ಅಂತ ಬರ್ಬೇಕಾದ್ರೆ ಅದು ಹಂಗೆ ಇರ್ತೈತಿ ಪದ್ಧತಿ ಪ್ರಕಾರ. ಅರ್ಧ ತಿನ್ಗೆ ಹಿಡಿದು ರಥದ ಮೇಲೆ ಎಲ್ಲ ಅಲಂಕಾರ ಎಲ್ಲ ಕಂಪ್ಲೀಟ್ ಆದಮೇಲೆ ತಿರ್ಗಾ ಎಲ್ಲ ಓಪನ್ ಮಾಡಿ ತಿರ್ಗಾ ಅಲಂಕಾರ ಮಾಡಿ ಅದಕ್ಕೆ ಪುಣ್ಯ ಆಗುತ್ತೆ. ಆ ಸ್ವಾಮಿಗೆ ಪುಣ್ಯ ಆಗಿ ಮಹಾಮಂಗಳಾರತಿ ಆಗಿ ಆಗ ಸ್ವಾಮಿ ಮುಂದ್ಕೋತಾನೆ. ಇಲ್ಲಿ ತನಕ ನಡೀತದೆ ಸ್ವಾಮಿ. ಇಲ್ಲಿ ಜನರಲಿ ಇವಾಗ ಎಷ್ಟು ಗಂಟೆಗೆ ಎತ್ತುತ್ತೀರಾ? ಇದು ಮ್ಯಾಕ್ಸಿಮಮ್ ಬರೋದು 12 1 ಗಂಟೆ ಆಗುತ್ತೆ. ಇದ್ರ ಮೇಲೆ ಬರೋದು 12 ಗಂಟೆಗೆ ಎತ್ತುತ್ತೀರಾ? ಈಗ ಕೈ ಹಾಕ್ತಾರೆ. ಈಗ ಸ್ವಾಮಿಗೆ ಇನ್ನೇನೊಂದು 8 9 ಗಂಟೆಗೆಲ್ಲ ಸ್ವಾಮಿಗೆ ಇದು ಮಾಡ್ತಾರೆ. ಕೈ ಹಾಕ್ತಂಗೆ ಸ್ವಾಮಿ ಈಗ ಧ್ವಜೋತ್ಸವ ಪದ್ಧತಿ, ನಂದಿ ಧ್ವಜ ಬಂದು ಆರತಿ ಬಂದು ಅದೊಂದು ಪದ್ಧತಿ ಐತೆ. ಆನೆಮಿಂದ ಒಂದು ಪದ್ಧತಿ ಐತೆ. ಶೆಟ್ರು ಶಿವಣ್ಣರು ಅಂತೇಳಿ ಅವ್ರ ಮನೆಯಿಂದ ಬಂದಾಗ ಆ ಸ್ವಾಮಿ ಮಂಗಳಾರತಿ ಆಗುತ್ತಲ್ಲ, ಲಾಸ್ಟ್ ಮಂಗಳಾರತಿ ಅಲ್ಲಿ ಒಳಗಡೆ ಅದಾಗ್ತದಂಗೆ ಎಲ್ಲ ಇದು ಮಾಡಿಬಿಟ್ಟು ಅಲಂಕಾರ ಎಲ್ಲ ಇದು ಮಾಡ್ಬಿಡ್ತಾರೆ, ತೆಗೆದ್ಬಿಡ್ತಾರೆ. ಅವೆಲ್ಲ ಆಗಲ್ಲ. ಅವತ್ತೇ ನಡ್ಕೊಂಬಂದಿರೋ ಪದ್ಧತಿ ಅದು. ಅವರೇ ಬಂದು ಅವ್ರು ಪೂಜೆ ಮಾಡಿಸ್ಕೊಂಡು ತೀರ್ಥ ಹಾಕ್ಸ್ಕೊಂಡು ಆ ಸ್ವಾಮಿನ ಈಚೆ ಥರದೇ ಒಡ್ರು. ಎಷ್ಟು ಜನ? ಅವ್ರು ಸುಮಾರು ಒಂದು 12-15 ಜನ ಇರ್ತದೆ. ಅದು ಅಂದಾಜು ಎಷ್ಟು ಕೆಜಿ ಇರ್ಬೋದು ಗೊತ್ತಾ? ಅಲ್ಲ 12,000 kg ಮೇಲೆ ಇರ್ತದೆ ಇದು. 12,000 kg ಮೇಲೆ ಎಲ್ಲ ಫುಲ್ಲು ಗಟ್ಟಿ ಇದು. 12 ಟನ್ ಆ ಥರ ಇದಿರೋದು ಸ್ವಾಮಿ. ಆಮೇಲೆ ಇಲ್ಲಿ ಭಕ್ತಿಯಿಂದ ಕೂತ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ಕೊಂಡ್ರೆ ಅವ್ರಿಗೆ 100ಕ್ಕೆ 100% ಆಗೋದು 200 ಆಗುತ್ತೆ ಅಂತ ಹೇಳ್ಬೋದು. 100ಕ್ಕೆ 200 ಬಲ್ಲೆ ಅವರು ಏನು ಪ್ರಾರ್ಥನೆ ಮಾಡ್ತಾರೋ ಅದು ಆ ಸ್ವಾಮಿ ಅನುಗ್ರಹ ಕೊಡ್ತಾರೆ ಅಂತ ನನ್ನ ನಂಬಿಕೆ. ಅದು ನಂಬಿಕೆ ಇರಬೇಕಲ್ಲಿ, ಭಕ್ತಿಯಿಂದ ಹೋಗ್ಬೇಕು. ಸುಮ್ಮನೆ ಆಡ ಮಾಡಿದವರೆ ಏನೂ ನಡೆಯಲ್ಲ ಅಲ್ಲಿ. ಎಷ್ಟು ಗಂಟೆಗೆ ಹೊರಡೋದು ಇಲ್ಲಿಂದ ಹೋಗ್ಬೇಕಾದ್ರೆ ನೈಟು 1-1:30 ಆಗುತ್ತಲ್ಲ ಬಿಡೋದು. ನಾಳೆ ಸಂಜೆ 8-8:30 ಮೇಲೆ ಆಗುತ್ತೆ. ನಾಳೆ ಇಷ್ಟೊತ್ತಿಗೆ ವಿಸರ್ಜನೆ ಆಗುತ್ತೆ. ಒಂದು ದಿವಸ ಒಂದು ದಿವಸ ಒಂದೇ ರೋಡಲ್ಲಿ ಹೋಗೋದು, ರಾಜಬೀದಿಲೇ ಹೋಗೋದು. ಬೀದಿಲಿ ಹೋಗೋಕ್ಕಾಗಲ್ಲ ಇದು. ಒಂದು ಇಲ್ಲಿಂದ ಹೊರಟಿದ್ದು ಸೀದಾ ಹಿಂಗೆ ಹೋಗೋದು, ಒಂದೇ ಸೀದಾ ಕೆರೆಗೆ ಹೋಗುತ್ತೆ. ಒಂದೇ ಸ್ವಾಮಿಗಳೇ ಈ ಥರ ನಡೀತದೆ ಸ್ವಾಮಿ. ಇದು ಈ ಪದ್ಧತಿ ಪ್ರಕಾರ ನೋಡ್ಕೊಳ್ಬೇಕು. ಎಲ್ಲ ಗಣೇಶನ ಇಕ್ಕೋದು ಆಡಂಬರ. ಅದು ಇದೊಂದು ಪೂಜೆ ಆಗಬೇಕು ಅಂದರೆ ಬೆಳಿಗ್ಗೆ 6 ಗಂಟೆ ತೆಗೆದ್ರೆ ರಾತ್ರಿ 12 ಗಂಟೆ ಕ್ಲೋಸ್ ಪೂಜೆ. 12 ಗಂಟೆ ತನಕ ಪೂಜೆ ನಡೀತಲೇ ಇರ್ತೈತಿ. ದಿವಸ ಮಂಗಳಾರತಿ ಮಾಡ್ಸೋರಿಗೆ 25,000-30,000 ಖರ್ಚು ಬಂದೈತಿ ಒಂದು ಮಂಗಳಾರತಿ ಮಾಡ್ಸೋಕೆ. ಇಲ್ಲಿ
ಆರನೇ 15,000 20,000 25,000 50,000 ದುಡ್ಡಿನ ತಕ್ಕನಾಗೆ ಅವರು ಏನು ಬೇಕೋ ಮಾಡೇ ನೈವೇದ್ಯ ಮಾಡ್ತಾರೆ ಸ್ವಾಮಿಗೆ. ಅದಕ್ಕೆ ಇದಕ್ಕೆ 21 ಕಾಯಿ ಹೊಡಿಬೇಕು, ಹಂಗೆ ಬನ್ನಿ ಹಂಗೆ. ಆ ಥರ ಐತೆ ನೇಮ. ಇವಾಗ ನೀವು ಅಲ್ಲೇನೋ ಮಾಡ್ತಿದ್ರಲ್ಲ, ಏನದು? ಅದು ಹೂವಿನ ಮಂಟಪ ಅಂತ. ಇದು ಸ್ವಾಮಿಗೆ ಹೂವಿನ ಅಲಂಕಾರ. ಇದು ಹೂವಿನ ಅಲಂಕಾರ ಮಂಟಪ. ಒರಿಜಿನಲ್ ಹೂವೇನಾ? ಹಾಂ, ಒರಿಜಿನಲ್ ಹೂವು ಎಲ್ಲ ಹಾಕೋದು. ವರ್ಷ ಒಂಥರ ಅಲಂಕಾರ ಮಾಡ್ತೀವಿ ನಾವು. ಆ ಅಲಂಕಾರದ ತಕ್ಕನಾಗ ಸ್ವಾಮಿ ಇದನ್ನು ಅಲಂಕಾರ ಮಾಡ್ತೀವಿ ಹಿಂದಕ್ಕೆ. ಈ ಬೇರೆ ಕಡೆ ಎಲ್ಲ ಮಂಟಪ ಮಾಡ್ತಾರೆ, ಇದು ಮಂಟಪ ಮಾಡೋಕ್ಕಲ್ಲ ನಾವು. ಒಂದು ಛತ್ರಿ ಕಟ್ತೀವಿ ಮೇಲ್ಗಡೆ, ಆ ಛತ್ರಿ ಕಟ್ಟಿ ಆ ಲೈಟಿಂಗ್ಸ್ ಎಲ್ಲ ಬಂದೈತೆ. ಆ ಥರ ಅಲಂಕಾರ ಮಾಡಿ ಆ ಸ್ವಾಮಿ ಹೊರಡ್ಬೇಕಾದ್ರೆ 1:30 ಆಗುತ್ತೆ ನೈಟು. ಇಲ್ಲಿಂದ ಈ ಜಾಗ ಮುಂದಕ್ಕೆ ಹೋಗ್ಬೇಕು. ರಾತ್ರಿನೂ ಹಿಂಗೆ ಇರ್ತಾರ ಜನ? ಅಯ್ಯೋ, ಜನ ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ. ಕಡಿಮೆ ಜನ ಸೇರಲ್ಲ. ನಾಳೆಗೂ ಲಕ್ಷಾಂತರ ಜನ ಕೆರೆತವ. ನೀವು ನೋಡಿದಾಗ ಅಲ್ಲೂ ಲಕ್ಷಾಂತರ ಜನ ಸೇರಿರ್ತಾರೆ. ಈ ಥರ ನಡ್ಕೊಂಡು ಹೋಗಿ ಸ್ವಾಮಿ ಇದು ವೈಭವ. ಈ ಪಟಾಕಿ ಬೇರೆ ಹೊಡಿತಾ? ಹಾಂ, ಪಟಾಕಿ ಅವೆಲ್ಲ ಇದಕ್ಕೆ ಮ್ಯಾಕ್ಸಿಮಮ್ 20-25 ಲಕ್ಷದ ಮೇಲೆ ಖರ್ಚು ಬಂದಿತ್ತು ಟೋಟಲಿ. ಆ ಥರ ನಡೆಯೋದು. ನೀವು ಎಷ್ಟು ವರ್ಷದಿಂದ? 34 ವರ್ಷದಿಂದ ಮಾಡ್ತಾ ಇದ್ದೀವಿ ಸ್ವಾಮಿ. ಕಂಟಿನ್ಯೂ ಮಾಡ್ತಿದ್ದೀರಾ? ಹಾಂ, ಕಂಟಿನ್ಯೂಸ್ ಮಾಡ್ತೀನಿ. ಒಂದಿನೂ ಅಂದರೆ 1 ವರ್ಷನೂ ಮಿಸ್ ಆಗಿಲ್ವಾ? ನಾನು ಕೈ ಇಕ್ಕಿದ ಮೇಲೆ ಅವನ ಅನುಗ್ರಹ ಅವತ್ತಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಸ್ವಾಮಿ. ಒಂದ್ಸಲಿನೂ ಮಿಸ್ ಆಗಿಲ್ಲ? ಮಿಸ್ ಆಗಿಲ್ಲ. ಕಂಟಿನ್ಯೂ ನೀವು ಮಾಡ್ಕೊಂಡು ಎಷ್ಟು ಜನ ಸೇರ್ಕೊಂತೀರಾ ಮಾಡೋದಕ್ಕೆ? ಒಂದು 3-4 ಜನ ನಮ್ಗೆ ಹೆಲ್ಪರ್ ಇರ್ತದೆ. ಅವನು ಮಾಡಿಕೊಂಡು ಮೇನ್ ನಮ್ಮ ಏನೋ ಅನುಗ್ರಹ. ಹೌದು, ಮೇನ್ ನಾನೇ ಅನ್ನೋಕ್ಕೋಗಲ್ಲ. ಅವನು ಒಂದು ಮುಖ ಅದನ್ನೆಲ್ಲ ಇದು ಮಾಡೋದು ಇಡೋದು ಅವೆಲ್ಲ ಅವ್ರನ್ನೇ ಕೇಳಿ. ನಮ್ಮ ಬನ್ನಿ ಸ್ವಾಮಿ ಕಡೆಗೆ. ಬನ್ರಿ, ಹೇಳ್ರಿ ಅಣ್ಣ. ನೀವು ಬರ್ಬೇಕಣ್ಣ, ನೀವು ಬರಬೇಕು. ಬನ್ನಿ ನೀವು ಈ ಥರ ಆಯ್ತಣ್ಣ. ಅವತ್ತಿನ ಅವ್ರು ನಮ್ಮ ಅವ್ರು ಬಂದು ಸ್ನೇಹಿತರು ಅಂದರೆ ಅವರು ನಮ್ಗಿಂತ ಹಿರಿಯರು, ಅವ್ರಿಗೆ ಅನುಭವ ಐತೆ. ಈ ಥರ ಮಾಡ್ಕೊಂಬರ್ತಾ ಇದ್ವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಚಿಕ್ಕತೊಂಡಿಕೆರೆಯಿಂದ ಬಂದಿರೋದು. ಮನೆಯಲ್ಲಿ ಕೇಳು ಇಲ್ಲ ಕೇಳು ಇಲ್ಲ ಬಂದಿದ್ದೀವಿ ಗಣಪತಿ ನೋಡೋಕ್ಕೆ. ತುಂಬ ಖುಷಿ ಆಗ್ತಾಯಿದೆ. ಇವ್ರು ನಮ್ಮ ಬ್ರೋ, ನಿಮ್ಮ ಹೆಸರು? ಮೊಹಮ್ಮದ್. ನಮ್ಮ ಫ್ರೆಂಡು ಇವತ್ತೇ ಪರಿಚಯ ಆಗಿದ್ದು. ಇವರು ಯಾವ ಊರು ನಿಮ್ಮದು? ಇದೇ ಅವರು, ಅದಕ್ಕೆ ಇವ್ರನ್ನ ಕರೆಸೋದು ಫ್ರೆಂಡ್ ಆಗಿ. ಇವರು ವೆಂಕಿ ಅಂತ ನನ್ನ ಫ್ರೆಂಡು, ಕುಚಿಕು, ಎತ್ತೇನಹಳ್ಳಿ ಇವ್ರದ್ದು. ನಿಮ್ಗೆ ಏನು ಅನಿಸ್ತಾ ಇದೆ ಈ ಒಂದು ಜಾತ್ರೆ ಅಥವಾ ಇದೊಂದು ವಿಸರ್ಜನಾ ಮಹೋತ್ಸವ ನೋಡಿ? ತುಂಬ ಖುಷಿ ಆಗ್ತಿದೆ ಬ್ರೋ. ಎಲ್ಲ ಫುಲ್ ಚೆನ್ನಾಗಿ ರೆಡಿಯಾಗಿ ಬಂದವ್ರೆ. ನಾವು ಬಂದಿದ್ದೀವಿ. ಫುಲ್ ಭಾರಿಯಾಗಿದೆ. ಜನ ಎಲ್ಲ ಸೇರಿರೋದು ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಿದೆ ಬ್ರೋ. ಥ್ಯಾಂಕ್ ಯು. ವೆಲ್ಕಮ್ ಬ್ರೋ. ಮಂಜಣ್ಣ, ಇನ್ನೂ ಎಷ್ಟು ತೋಡ್ತಾರೆ? ಇನ್ನೂ 1 ಅಡಿ. ಇತಿಹಾಸ ವಿಘ್ನೇಶ್ವರ ವಿಸರ್ಜನಾ ಮಹೋತ್ಸವವು ಶನಿವಾರ ಗೂಳೂರಿನ ಭಕ್ತಾದಿಗಳು, ಗ್ರಾಮಸ್ಥರುಗಳ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರುಗಳಿಂದ ಸಹಸ್ರಾರು ಜನರೊಂದಿಗೆ ಶನಿವಾರ ಮತ್ತು ಭಾನುವಾರ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸ್ವಾಮಿಯ ವಿಸರ್ಜನೆಗಾಗಿ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಬಂದು ಈ ಒಂದು ವಿಸರ್ಜನಾ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುತ್ತಾರೆ. ಇವತ್ತಿನ ವಿಶೇಷತೆ ಏನೆಂದರೆ ಗೂಳೂರಿನ 18 ಕೋಮಿನ ಜನಾಂಗದವರು ಯಾವುದೇ ತಂಟೆ ತರಕಾರಿಗಳು ಇಲ್ಲದೆ 18 ಕೋಮಿನ ಜನಾಂಗದವರು ಈ ಸ್ವಾಮಿಯನ್ನು ಒಂದು ಇದಕ್ಕೋಸ್ಕರ ವಿಸರ್ಜನಾ ಮಹೋತ್ಸವಕ್ಕೆ ಈ ಪಾದ ತೆಗೆಯುವುದರ ಮೂಲಕ ಮಾತಾಡ್ಕೊಂಡು ಬನ್ನಿ. ಹಂಗೆ 18 ಕೋಮಿನ ಜನಾಂಗದವರು ಎಲ್ಲ ಭಕ್ತಾದಿಗಳು ಸೇರಿ ಈ ವಿಸರ್ಜನಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಈ ಸ್ವಾಮಿಗೆ ಎಲ್ಲ ಪಾತ್ರರಾಗಿರುತ್ತಾರೆ. 18 ಕೋಮಿನ ಜನಾಂಗದವರು ಸೇರಿ ಪ್ರತಿಯೊಬ್ಬರು ಅವ ಕರ್ತವ್ಯಗಳು ಮಾಡುವುದರ ಮೂಲಕ ಸ್ವಾಮಿಗೆ ಒಂದು ಭಕ್ತಿಪೂರ್ವಕವಾಗಿರುತ್ತಾರೆ. ಹಾಗೂ ಈ ಎಷ್ಟು ಅಡಿ ತೋಡ್ತಾರೆ ಇದನ್ನು?
ಇದು ಈ ವಿಸರ್ಜನಾ ಮಹೋತ್ಸವಕ್ಕೆ ರಥವನ್ನು ಕೂಡಿಸುವ ಇದಕ್ಕಾಗಿ ಒಂದು 3 ಅಡಿ ರಥೋತ್ಸವಕ್ಕೆ 3 ಅಡಿ ಸರ್ 3 ಅಡಿ ವಿಸರ್ಜನೆಗೆ ರಥವನ್ನು ಕೊಂಡೊಯ್ಯುವುದರ ಮೂಲಕ ಗ್ರಾಮಸ್ಥರುಗಳೆಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ರಥವನ್ನು ಇಲ್ಲಿಗೆ ಈ ಒಂದು ಸ್ಥಳಕ್ಕೆ ಧಾವಿಸಿರುತ್ತಾರೆ. ಇವಾಗ ತೋಡ್ತಾರೆ, 3 ಅಡಿ ತೋಡಾದ್ಮೇಲೆ ಏನು ಮಾಡ್ತಾರೆ? ರಥವನ್ನು ಸ್ವಾಮಿ ಇಲ್ಲಿಗೆ ರಥವನ್ನು ತಗೊಂಬಂದು ವಿಸರ್ಜನೆಗೆ ಗೂಳೂರು ಗಣಪತಿ ಅಲ್ಲಿಂದ ಎತ್ಕೊಂಬಂದು ರಥದ ಮೇಲೆ ಕುಣಿಸುತ್ತಾರೆ. ಏನಕ್ಕೆ ಇದನ್ನು ತೋಡಬೇಕು? ಹಂಗೆ ಆಗಲ್ಲ ಸ್ವಾಮಿ, ಶಾನೆ ವೆಯ್ಟ್ ಇರೋದ್ರಿಂದ ಅದು ಪುರಾತನ ಕಾಲದಿಂದಲೂ ನಡೆದು ಬಂದ ಪದ್ಧತಿ. ಪುರಾತನ ಕಾಲದಿಂದಲೂ ಸಾವಿರಾರು ವರ್ಷಗಳಿಂದಲೂ ಇದು ನಡೆದುಕೊಂಡು ಅದೇ ರೀತಿ ಗೂಳೂರಿನ ಗ್ರಾಮಸ್ಥರು ಅದನ್ನು ಪಾಲಿಸಿಕೊಂಡು ಬಂದಿರುತ್ತಾರೆ. ತಂದು ಅದನ್ನು ಇಟ್ಬಿಟ್ಟು ತಗೊಂಡು ಹೋಗ್ತೀರಾ? ಹೌದು ಸರ್. ಮತ್ತೆ ಅಲ್ಲಿ ಇಳಿಸೋದು ಹೆಂಗೆ ಮಾಡ್ತೀರಾ? ಆ ಕೆರೆ ಬಳಿಗೆ ಹೋದ ನಂತರ ಒಂದೆನಹಳ್ಳಿ ಬೋವಿಗಳ ಸಹಾಯದಿಂದ, ಗೂಳೂರಿನ ಗ್ರಾಮಸ್ಥರುಗಳ ಸಹಾಯದಿಂದ ಈ ವಿಘ್ನೇಶ್ವರನು ಆರೆಕರುಗಳು ಇನ್ನು ಇತ್ಯಾದಿಗಳ ವಿತರಣೆಗಳ ಮೂಲಕ ಗೂಳೂರು ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು. ನಾಳೆ ಎಷ್ಟು ಗಂಟೆಗೆ ಮಾಡ್ತೀರಾ? ಅಂದರೆ ರೆಗ್ಯುಲರ್ ಜನರಲಿ 5:30, 6 ಗಂಟೆ ವಿಸರ್ಜನಾ ಕಾರ್ಯಕ್ರಮಗಳು ನಡೆಯುತ್ತದೆ. ಇನ್ನೇನಾದರೂ ಆಯ್ತಾ? ಅದ್ರ ಬಗ್ಗೆ ಹೇಳಿ. ಏನು ಸ್ವಾಮಿ? ಫಂಕ್ಷನ್ ಸಹ ಇವಾಗ 12 ಗಂಟೆಗೆ ಸರಿಯಾಗಿ ರಥದ ಮೇಲೆ ಸ್ವಾಮಿಯು ಬಂದು ಕೂರುತ್ತಾನೆ. ತದನಂತರ 18 ಕಾರ್ಯಕ್ರಮಗಳಿರುತ್ತದೆ. ಡೊಳ್ಳು ಕುಣಿತ, ಕೀಲು ಕುದುರೆ, ಪಂಡರಿ ಭಜನೆ, ಕರಡಿ ವಾದ್ಯ, ಕೋಲಾಟ, ಇನ್ನು ಅನೇಕ ಮುಂತಾದ ಕಾರ್ಯಕ್ರಮಗಳೊಂದಿಗೆ ಸ್ವಾಮಿಯು ವಿದ್ಯುತ್ ಅಲಂಕಾರಗಳಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ರಾಜಬೀದಿಗಳಲ್ಲಿ ಹೋಗುವುದರ ಮೂಲಕ ಜನರನ್ನು ಕಣ್ಮಣಿಸುತ್ತಾನೆ. ನಾಳೆ ಎಷ್ಟು ಗಂಟೆಗೆ ಅಲ್ಲಿ ಬಿಡೋದು? ಎಷ್ಟು ಅಂದಾಜು ಎಷ್ಟು ಗಂಟೆ ಆಗ್ಬೋದು? 7 ಗಂಟೆ 6:30, 7 ಗಂಟೆ ಒಳಗಾಗಿ ವಿಸರ್ಜನಾ ಕಾರ್ಯಕ್ರಮಗಳು ನಡೆಯುತ್ತದೆ. 12 ಗಂಟೆಗೆ ಇಲ್ಲಿಂದ ತೆಗಿತೀರಾ? ಅಲ್ಲಿಗೆ ಹೋಗೋಕ್ಕೆ ಎಷ್ಟೊತ್ತು ಬೇಕು? ಬೆಳಗಿನ ಜಾವ 4 ಗಂಟೆವರೆಗೆ 4 ಗಂಟೆ 5 ಗಂಟೆ ಒಳಗೆ ಕಾಮಂಕಟ್ಟೆ ಒಳಗೆ ಅಲ್ಲಿ ಸರ್ಕಲ್ ಬಳಿ ಭಕ್ತಾದಿಗಳು ಪೂಜೆ ಪುನಸ್ಕಾರಗಳು ಮಾಡುವ ಒಂದು ಅವಕಾಶಕ್ಕೋಸ್ಕರ ಅಲ್ಲಿ ಸ್ಥಳಾಂತರಿಸಲಾಗುವುದು ವಿಘ್ನೇಶ್ವರನನ್ನು. ನೆಕ್ಸ್ಟ್ ನಂತರ ಭಾನುವಾರ 12 ಗಂಟೆಗೆ ಸರಿಯಾಗಿ ಸ್ವಾಮಿಯವರನ್ನು ಇಷ್ಟು ವರ್ಷಗಳಲ್ಲಿ ಇವಾಗ ಕೆರೆಗೆ ಬಿಡ್ತೀರಲ್ವಾ, ನೀರಿಲ್ದಂಗೆ ಆಗಿಲ್ವಾ? ಕೆಲವು ವರ್ಷಗಳ ಹಿಂದೆ ಕೆರೆ ತುಂಬಿರುತ್ತದೆ. ಆ ಟೈಮಿಗೆ ಕೆರೆ ಒಳಗೆ ವಿಸರ್ಜನೆ ಮಾಡುತ್ತದೆ. ತದನಂತರ ಬರಗಾಲ ಬಂದಂಥ ಕಾಲದಲ್ಲಿ ಗೂಳೂರು ಕೆರೆಯಲ್ಲಿ ಹೊಂಡ ರೀತಿಯಲ್ಲಿ JCB ಮೂಲಕ ಒಂದು ಹಳ್ಳವನ್ನು ತೋಡಿ ರಥವನ್ನು ಅಲ್ಲಿ ಮಗಳಿಗೆ ಹತ್ತಿರಕ್ಕೆ ತಗೊಂಡೋಗಿ ವಿಘ್ನೇಶ್ವರನ್ನು ವಿಸರ್ಜನೆ ಮಾಡಲಾಗುವುದು. ರಘು ಅಂತ ಇವ್ರ ಹೆಸರು. ಇವರು 18 ಕೋಮದಲ್ಲಿ ಇವರು ಅಪರಾಧ ಅಂತ ಇವರು ಈ ಭಕ್ತ ಮಂಡಳಿಗೆ ಸಹ ಇವರು ಪ್ರೋತ್ಸಾಹ ನೀಡ್ತಾರೆ. ಇವರು ಯೋಗಣ್ಣರು ಅಂತ ಇವರು ಒಕ್ಕಲಿಗ ಜನಾಂಗದ ಒಬ್ಬ ವ್ಯಕ್ತಿ. ಇವರು ಸಹ ಈ ಒಂದು ಇದಕ್ಕೋಸ್ಕರ ಶ್ರಮ ಪಡ್ತಾರೆ. ಇವರು ಮಂಜುನಾಥ್ ಅಂತ ಸ್ವಾಮಿ, ಮಂಜುನಾಥ್ ಅಂತ ಇವರು ಚಪ್ಪರದ ಸೇವೆಯವರು. ಇವರು ಸಹ 18 ಕೋಮದಲ್ಲಿ ಇವರು ಒಬ್ಬರಾಗಿದ್ದಾರೆ. ಇವರು ಗೂಳೂರು ಗ್ರಾಮಸ್ಥರು. ಸುಮ್ಮನಿಲ್ಲ ಇವರು ಅಯ್ಯಪ್ಪರು ಅಂತಾನೆ ಹೆಸರು ಅಂತಾನ. ಇವರು ಸಹ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಇದೇ ರೀತಿ ನಡೆಸ್ಕೊಂಡ್ಬಂದಿರ್ತಾರೆ. ಬರಬ್ಬಿ ವಿನಯ್ ಅಂತ ಇವರು ಅಷ್ಟೇ ಸರ್. ಇವರು ವರ್ಷನೂ ಯಾವುದೇ ಒಂದು ಇದಿಲ್ದಲೇ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಅರುಣ್ ಕುಮಾರ್ ಅಂತ ಇವರು ಅಷ್ಟೇ ಸರ್.
ವರ್ಷನೂ ಪುರಾತನ ಕಾಲದಿಂದ ಇವ್ರ ಅಪ್ಪಾರ ಕಾಲದಿಂದನೂ ಒಂದು ದಿವಸ ಮಿಸ್ ಆಗ್ದಂಗೆ ವರ್ಷನೂ ಅವರು ಸಹ ಈ ಸ್ವಾಮಿಯ ಕಾರ್ಯಕ್ಕೆ ತುಂಬ ಪ್ರೋತ್ಸಾಹ ನೀಡ್ತಾರೆ. ಇವರು ಈ ರಥಕ್ಕೆ ತುಂಬ ಪ್ರಮುಖವಾದ ವ್ಯಕ್ತಿ. ರಥಕ್ಕೆ ಗಾಲಿಗೋಸ್ಕರ ಇವರು ಎದ್ದು ಕೊಡುವುದು ಇವ್ರದೇ ಪ್ರಮುಖ ಪಾತ್ರ ಇರ್ತದೆ. ಸಾರ್ವಜನಿಕರು ಎಲ್ಲ ತುಂಬ ಸಹಕಾರ ಕೊಡ್ತಾರೆ. ಇವರು ನಮ್ಮ ಈ ಜನಾಂಗಕ್ಕೆ 18 ಕೋಮದ ಇವರು ಒಬ್ಬ ನಾಯಕ ಜನಾಂಗಕ್ಕೆ ಸೇರೋರು. ಇವರ ದೊಡ್ಡಪ್ಪರ ಕಾಲದಿಂದಲೂ ಸಹ ಇವರು ಅವರ ಕಾಲವಾದ ನಂತರ ಇವರು ಪಾತ್ರ ವಹಿಸಿದ್ದಾರೆ. ಇವರು ಪ್ರತಿಯೊಂದು ಕಾರ್ಯದಲ್ಲೂ ಈ ಸ್ವಾಮಿಗೆ ಸೇವೆ ಮಾಡ್ಕೊಂಡು ಬರ್ತಾರೆ. ಡ್ರೈವರ್ ಹಂಗೆ ಗಾಲಿ ಡ್ರೈವರು ಹೇಳಿದ್ದೀವಿ ಪ್ರಮುಖ ಪಾತ್ರ ಕೊಟ್ಬಿಟ್ಟಿದ್ದೀವಿ ಅವರಿಗೆ. ಇವರು ಪ್ರತಿಯೊಂದು ಈ ವರ್ಷಕ್ಕೋಸ್ಕರ ತುಂಬ ಶ್ರಮಪಟ್ಟು 4-5 ಜನ ಈ ಒಂದು ಯುವಕರು ಸೇರಿ ಈ ತುಂಬ ಅದ್ಭುತವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತೊಡಗಿ ಈ ಸ್ವಾಮಿಗೆ ಯಶಸ್ವಿಯಾಗಿ ಒಂದು 5-6 ಜನ ಹುಡುಗರು ಸೇರಿ ತುಂಬ ಶ್ರಮಪಟ್ಟು ಈ ಒಂದು ವಿಘ್ನೇಶ್ವರಗೋಸ್ಕರ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಅದರೊಳಗೆ ಇವರು ಪ್ರಮುಖ ಪಾತ್ರರಾದವರು. ಇವರು ಪುರಾತನ ಇವರ ಅಪ್ಪರ ಕಾಲದಿಂದಲೂ ಒಬ್ಬ ಇವರು 18 ಕೋಮಿನ ಜನಾಂಗದಲ್ಲಿ ಒಬ್ಬರು. ಇವರ ಅಪ್ಪರ ಕಾಲದಿಂದಲೂ ಇದೇ ಸೇವೆಯಲ್ಲಿ ತೊಡಗಿ ಬಂದಿದ್ದಾರೆ. ಇವರು ಈ ದೇವಸ್ಥಾನಕ್ಕೆ ಅದ್ಭುತವಾದ ಚಪ್ಪರದ ಸೇವೆಯಲ್ಲಿ ತುಂಬ ಅದ್ಭುತವಾಗಿ ಇದಕ್ಕೋಸ್ಕರ ಒಂದು ಚಪ್ಪರ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ. ಇವರು ಆ ಜನಾಂಗಕ್ಕೆ ಸೇರಿದವರು. ಇವರು ಸ್ವಾಮಿ ಪ್ರಸಾದ ವಿನಿಯೋಗ ಮಾಡೋಕ್ಕೆ ಸುಮಾರು 50 kg ಕಡ್ಲೆಟ್ಟು ಆಗಲಿ ಸ್ವಾಮಿಗೆ ಪೂಜೆಗೋಸ್ಕರ 5 kg 10 kg ಈ ಕಡ್ಲೆಟ್ ಹಂಚಕಾಲ ಗುಳೂರು ಈ ವಿಘ್ನೇಶ್ವರಂಗೆ 50 kg ಬೇಕಾಗುತ್ತೆ. ಅದರಲ್ಲಿ ಇವರು ಕಡ್ಲೆಟ್ ಕೊಡೋದ್ರಾಗೆ ಆಗಲಿ ಪ್ರಸಾದ ವಿನಿಯೋಗಕ್ಕೆ ಇವರು ಒಬ್ಬರಾಗಿರ್ತಾರೆ. ಇವರು ಅದ್ಭುತವಾಗಿ ಚಪ್ಪರ ಸೇವೆಯಲ್ಲಿ ಭಾಗವಹಿಸುತ್ತಾರೆ. ಇವರು ಅಡುಗೆ ಮಾಡೋದ್ರಲ್ಲಿ ಭಟ್ರು ತುಂಬ ಭಕ್ತಾದಿಗಳು ಇವ ಕೈ ರುಚಿಯನ್ನು ತಿಂದು 2 ಸುತ್ತು ದಪ್ಪರಾಗಿದ್ದಾರೆ. ಇವರು ಅಲಂಕಾರಕ್ಕೆ ಆಗಲಿ ಈ ಪ್ರತಿಯೊಂದು ಗಣೇಶಗೆ ಸಣ್ಣ ಪುಟ್ಟ ಒಂದು ಯಾವುದೇ ಆಗಲಿ ಶಿಲ್ಪಿಯು ಬಿಟ್ಟೋದಂತ ಒಂದು ಯಾರೇ ಆಗಿರ್ಬೋದು, ಒಂದು ದೃಷ್ಟಿದೋಷನೇ ಆಗಿರೋದು ಬೇರೆ ಆಗಬೇಕು ತಿದ್ದಿ ಅವ್ರಿಗೆ ಹೇಳ್ಬಿಟ್ಟು ಇವರು ಸ್ವಲ್ಪ ಶಿಲ್ಪಿಕಾರಗಳಲ್ಲಿ ಪ್ರೋತ್ಸಾಹ ಕೊಟ್ಟು ಈ ಒಂದು ವಿಘ್ನೇಶ್ವರಿಗೆ ಒಂದು ಅಲಂಕೃತವಾಗಿರುತ್ತಾರೆ. ಇವರು ಪುರಾತನ ಕಾಲದಿಂದಲೂ ಇವರು ದೊಡ್ಡಪ್ಪರ ಕಾಲದಿಂದಲೂ 18 ಕೋಮಿನ ಜನಾಂಗದರಲ್ಲಿ ನಾಯಕ ಜನಾಂಗಕ್ಕೆ ಸೇರಿದವರಾಗಿದ್ದು ಪುರಾತನ ಕಾಲದಿಂದಲೂ ಇವರು ತುಂಬ ಶ್ರಮಪಟ್ಟು ಮುಂಚಿತವಾಗಿ ಇವರೇ ಮಾಡಿಕೊಂಡು ಬಂದಿದ್ದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಯಶಸ್ವಿಗೆ ಕಾರಣವಾಗಿ ಬಂದಿದ್ದಾರೆ. ಆಗಲಿ ಸುಮ್ಮನೆ ನಾವೇನು ತಪ್ಪು ಮಾಡಲ್ಲ. ಬನ್ನಿ ಸರ್ ನಡೀರಿ ಸರ್. ಈ ವಿಸರ್ಜನಾ ಮಹೋತ್ಸವಕ್ಕೆ ಸ್ವಾಮಿ ರಥದ ಮೇಲೆ ಕೂರಿದ ನಂತರ ಸುಮಾರು 2 ಗಂಟೆ 3 ಗಂಟೆ ಮಧ್ಯರಾತ್ರಿಯಲ್ಲಿ ತುಂಬ ಅದ್ಭುತವಾದಂಥ ಅರಸೀಕೆರೆಯವರಿಂದ ಪಟಾಕಿ ಸೌಲಭ್ಯ ಇರುತ್ತದೆ. ತುಂಬ ಅದ್ಭುತವಾದ ಪಟಾಕಿ ಇಡೀ ಜಗತ್ತಿನಲ್ಲಿ ಎಲ್ಲೂ ಹೊಡೆಯಲ್ಲ ಆ ಥರ ಪಟಾಕಿಯು ಒಂದು ಆ ಸ್ವಾಮಿಗೆ ವಿಸರ್ಜನಾ ಕಾರ್ಯಕ್ರಮಕ್ಕೂ ಅಷ್ಟೇ ತುಂಬ ಪಟಾಕಿ ಸೌಲಭ್ಯ ಇದೆ ಸರ್. ಇತಿಹಾಸ ಸುಪ್ರಸಿದ್ಧ ಗಣಪತಿ ಹೆಂಗೆ ಪ್ರಸಿದ್ಧನೋ ಇಲ್ಲಿ ಪಟಾಕಿ ಹೊಡೆಯುವುದೇ ಅಷ್ಟೇ ಪ್ರಸಿದ್ಧವಾದರೆ ಪಟಾಕಿ. ನಾವು ಗೂಳೂರವರು ಈ ದೇವಸ್ಥಾನಕ್ಕೆ ಜಾಸ್ತಿ ವರ್ಷದಿಂದ ಚಿಕ್ಕ ಮಕ್ಕಳಿಂದನೂ ನಾವು ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೂ ಇದು ಇತಿಹಾಸ ಪ್ರಸಿದ್ಧ ಗೂಳೂರು ಗಣೇಶ